ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉತ್ಸಾಹದಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಯೋಗಾಭ್ಯಾಸದ ಮೂಲಕ ಆರೋಗ್ಯ ಮತ್ತು ಮಾನಸಿಕ ಗಟ್ಟಿತನವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿದುಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೆಇ ನರಸಿಂಹರವರು ಮಾತನಾಡಿ, ಯೋಗವು ಎಲ್ಲರಿಗೂ ಉಪಯುಕ್ತ, ವಿಶೇಷವಾಗಿ ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯ ಮತ್ತು ಮಾನಸಿಕ ಗಟ್ಟಿತನಕ್ಕಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಇಡೀ ವಿಶ್ವ ಯೋಗದ ಮಹತ್ವವನ್ನು ಅರಿತಿದೆ. ಪ್ರತಿ ಮನೆಯಲ್ಲೂ ಯೋಗದ ಅಭ್ಯಾಸ ನಡೆಯಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಕೆ ವಿಜಯಲಕ್ಷ್ಮಿ, ಸಹ ಕಾರ್ಯದರ್ಶಿಗಳಾದ ಕೆ ರವಿಕುಮಾರ್, ಪತಂಜಲಿ ಯೋಗ ಸಮಿತಿಯ ಅನುರಾಧ ಸೋಗಪ್ಪ ಗೌಡ ಮತ್ತು ರಾಯಚೂರಿನ ಯೋಗ ತರಬೇತಿದಾರ ವಿನೋದ್ ರವರು ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿದರು. ವೃಕ್ಷಾಸನ ಮಾಡುವಾಗ ಏಕಾಗ್ರತೆ, ಒಂದೇ ಕಡೆಗೆ ಒಂದು ಬಿಂದುವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕೃತ ಮಾಡಿದ್ರೆ ನೀವು ಬ್ಯಾಲೆನ್ಸ್ ತಪ್ಪೋದಿಲ್ಲ. ಎಲ್ಲರೂ ಬ್ಯಾಲೆನ್ಸ್ ತಪ್ಪೋದಿಲ್ಲ. ಆದಷ್ಟು ನಿಮ್ಮ ಕೈಗಳು ನೆಲಕ್ಕೆ ಮುಟ್ಸುವ ಪ್ರಯತ್ನ ಮಾಡಬೇಕು. ನಿಮ್ಮ ಮೂಗು ನಿಮ್ಮ ಮೊಣಕಾಲಿಗೆ ಮುಟ್ಸುವ ಪ್ರಯತ್ನ ಮಾಡಬೇಕು. 1 2 3. ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಅನೀಸ್, ಫಾತಿಮಾ, ಬಸವರಾಜ, ರಹೀಂ ಪಾಷಾ, ವಿನೂತಾ ಸೇರಿದಂತೆ ಸಂಸ್ಥೆಯ ಎಲ್ಲಾ ಶಿಕ್ಷಕರು, ಉಪನ್ಯಾಸಕರು ಉಪಸ್ಥಿತರಿದ್ದರು.